ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸ 2.1 ನಾವು ಇವತ್ತು ಬಿಡಿಸೋಣ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ. ಇಲ್ಲಿ ಯಾವ ರೀತಿ ಸಮೀಕರಣಗಳಾವಂದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಾಗಿವೆ ಮತ್ತು ಇಲ್ಲಿ ನೀವು ನೋಡಬಹುದು ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣಗಳಾಗಿವೆ. ಇಲ್ಲಿ ನೋಡಿ ಈಕ್ವಲ್ ಟು ಈಚೆ ಕಡೆ ಏನಿದೆ ಚರಾಕ್ಷರ ಇದೆ, ಈಕ್ವಲ್ ಟು ಈಚೆ ಕಡೆ ಏನಿದೆ ಇಲ್ಲಿ ಚರಾಕ್ಷರ ಇದೆ. ಇದನ್ನು ನಾವು ಈಕ್ವಲ್ ಟು ಈ ಕಡೆಯನ್ನು ನಾವು ಬಲಭಾಗ ಅಂತ ಕರೆದ್ರೆ ಈ ಸೈಡನ್ನು ನಾವು ಎಡಭಾಗ ಅಂತೇಳಿ ಕರಿತೀವಿ. ಅಂದರೆ ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನ ನಾವು ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪ್ರಶ್ನೆ ಸಂಖ್ಯೆ 1 3x = 2x + 18. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪರಿಹಾರ ಮೊದಲು ಕೊಟ್ಟಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ. 3x = 2x + 18. ನೆಕ್ಸ್ಟು 3x ಇದು ಸಮೀಕರಣದ ಎಡಭಾಗ ಆಗಿರುತ್ತದೆ, ಇದು ಸಮೀಕರಣದ ಬಲಭಾಗ ಆಗಿರುತ್ತದೆ. ಇವಾಗ ಈ ಸಮೀಕರಣ ಬಲಭಾಗದಲ್ಲಿ ಚರಾಕ್ಷರ ಏನಿದೆ 2x ಇದೆ, ಎಡಗಡೆ ಏನಿದೆ 3x ಅನ್ನೋದೊಂದು ಚರಾಕ್ಷರವಾಗಿದೆ. ಹಾಗಾಗಿ ಈ 2x ಚರಾಕ್ಷರವನ್ನು ನಾವು ಈ ಕಡೆ ತಗೊಂಡ್ಬರಬೇಕು, ಎಡಭಾಗಕ್ಕೆ ತರಬೇಕು. ಹಾಗಾಗಿ ಇಲ್ಲಿ ಪ್ಲಸ್ 2x ಇದೆ, ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ -2x ಆಗುತ್ತದೆ. ಹಾಗಾಗಿ ಇಲ್ಲಿ ನಾನು 3x - 2x ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು 18 ಆಗುತ್ತದೆ. ಇವಾಗ 3x ಇದಾಗ 2x ಕಳೆದ್ರೆ ಎಷ್ಟಾಯಿತು 1x ಉಳಿತು ಈಕ್ವಲ್ ಟು 18 ಆಗುತ್ತದೆ. ಅಂದರೆ x ಬೆಲೆ ಎಷ್ಟಾಯಿತು 18 ಆಗುತ್ತದೆ. ಇದೇ ಒಂದು ಸಮೀಕರಣವನ್ನು ನಾವು ಇನ್ನೊಂದು ಮೆಥಡ್ದಿಂದ ಬಿಡಿಸೋಣ. ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲು ನಾವು ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 3x = 2x + 18. ಇದನ್ನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ 3x - 2x = 2x + 18 - 2x ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಎರಡೂ ಕಡೆಯಿಂದ 2x ಅನ್ನು ನಾನು ಕಳೆದಿದ್ದೇನೆ. ನೀವು ಕೇಳ್ಬೋದು 2x ಅನ್ನು ಯಾಕೆ ಕಳೆದಿದ್ದೀರಿ ಮತ್ತು x ಅನ್ನು ಕಳಿಬಹುದು ಅಂತ ಕೇಳ್ಬೋದು. 2x ಅನ್ನು ಯಾಕೆ ಕಳೆದಿದ್ದೀನಿ ಅಂದರೆ ಸಮೀಕರಣದ ಎರಡೂ ಕಡೆಯಿಂದ ಈ 2x ಅನ್ನು ಕಳೆಯುವುದು ಮತ್ತು 2x ಅನ್ನು ಎಡಗಡೆಗೆ ವರ್ಗಾಯಿಸುವುದು ಒಂದೇ ಆಗಿರುತ್ತದೆ. ಹಾಗಾಗಿ ಇಲ್ಲಿ ನಾನು ಎರಡೂ ಕಡೆ -2x ಇಂದ ಕಳೆದಿದ್ದೇನೆ. ನೆಕ್ಸ್ಟು ಈ 3x ಇದ್ದಾಗ 2x ಕಳೆದ್ರೆ ಏನಾಯಿತು 1x ಹೋಯಿತು ಈಕ್ವಲ್ ಟು ಇಲ್ಲಿ ಈ +2x -2x ಕ್ಯಾನ್ಸಲ್ ಆಗಿ ಎಷ್ಟಾಯಿತು 18 ಆಯಿತು. ಅಂದರೆ x ಈಕ್ವಲ್ ಟು 18 ಆಯಿತು. ಅಂದರೆ ಈ ಮೆಥಡಿಂದ ಬಳಸಿದ್ರೆ ನಮ್ಮದು ಆನ್ಸರ್ ಸೇಮ್ ಬಂದಿದೆ. ಅಂದರೆ ಇಲ್ಲಿ ನೋಡ್ಬೋದು x = 18 ಇದೆ, x = 18 ಇದೆ. ನಿಮಗೆ ಈ ಮೆಥಡ್ ಈಸಿ ಅನಿಸಿದರೆ ಈ ಮೆಥಡಿಂದ ಮಾಡಿ, ಈ ಮೆಥಡ್ ಈಸಿ ಅನಿಸಿದರೆ ಈ ಮೆಥಡಿಂದ ಯೂಸ್ ಮಾಡಿ. ಇಲ್ಲಿ ನಾನು ಪ್ಲಸ್ ಇರೋದ್ರಿಂದ ಏನು ಮಾಡೀನಿ 2x ಅನ್ನು ಕಳೆದಿದ್ದೀನಿ. ಇನ್ ಕೇಸ್ ಲೆಕ್ಕದಲ್ಲಿ ಇಲ್ಲಿ ಮೈನಸ್ ಬಂದಿತ್ತಂದರೆ ಏನು ಮಾಡಬೇಕು ಅಂದರೆ ನಾವು ಎರಡೂ ಕಡೆಯಿಂದ 2x ಅನ್ನು ನಾವು ಕೂಡಿಸಬೇಕು. ಈ ರೀತಿ ಮಾಡಬೇಕು. ನೆಕ್ಸ್ಟ್ ನಮಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಉತ್ತರವನ್ನು ಪರೀಕ್ಷಿಸಿರಿ ಅಂತ ಹೇಳಿದ್ದಾರೆ. ಇವಾಗ ನಾವು ಪರೀಕ್ಷಿಸೋಣ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ನಾವು ತಾಳೆ ನೋಡುವಿಕೆ ವಿಧಾನದಿಂದ ನಮ್ಮ ಉತ್ತರವನ್ನು ಪರೀಕ್ಷಿಸಬೇಕಾಗುತ್ತದೆ. ಹಾಗಾಗಿ ಮೊದಲು ಕೊಟ್ಟಂಥ ಸಮೀಕರಣ ಬರ್ಕೋಣ. 3x = 2x + 18. ಈ ಒಂದು ಸಮೀಕರಣದಲ್ಲಿ ನಮಗೆ ಬಂದಂತಹ x ಬೆಲೆಯನ್ನು ಆದೇಶಿಸೋಣ. 3 × 18 = 2 × 18 + 18 ಆಗುತ್ತದೆ. ಇವಾಗ 3 × 18 ಅಂದರೆ 54 = 2 × 18 ಅಂದರೆ 36 + 18 ಆಗುತ್ತದೆ. ನೆಕ್ಸ್ಟು 54 = 36 + 18 ಅಂದರೆ ಎಷ್ಟು ಬಂತು 54 ಆಗುತ್ತದೆ. ಅಂದರೆ ನೀವು ಎರಡೂ ಕಡೆ ನೋಡ್ಬೋದು 54 = 54 ಬಂದಿದೆ. ಅಂದರೆ x ಬೆಲೆ ಕರೆಕ್ಟ್ ಇದೆ, ನಮ್ಮ ಉತ್ತರ ಸರಿ ಇದೆ ಅಂತೇಳಿ ನಾವು ತಿಳ್ಕೊಬಹುದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2 5t - 3 = 3t - 5. ಪರಿಹಾರ ಮೊದಲು ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 5t - 3 = 3t - 5. ಇವಾಗ ಚರಾಕ್ಷರಗಳನ್ನ ಒಂದು ಕಡೆ ಬರ್ಕೊಳ್ಳೋಣ, ಈ ಸ್ಥಿರಾಂಕಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಇವಾಗ ಇಲ್ಲಿ ನಾನು 5t
ಇಲ್ಲಿ ಬಲಗಡೆ ಇರುವ 3t ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ -3t ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು -5ಗೆ -5, ಈ -3 ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ +3 ಆಗುತ್ತದೆ. ಇವಾಗ 5t ದೊಳಗೆ 3t ಕಳೆದ್ರೆ ಎಷ್ಟಾಯಿತು 2t ಆಯಿತು. ಈಕ್ವಲ್ ಟು -5ರೊಳಗೆ 3ಅನ್ನು ಕಳೆದ್ರೆ ಏನಾಗುತ್ತೆ -5ರೊಳಗೆ 3ಅನ್ನು ಕೂಡಿಸಿದಾಗ ನಮಗೆ -2 ಬರುತ್ತದೆ. ಇವಾಗ ಇಲ್ಲಿ ನೋಡ್ಬೋದು 2 1 2 ಆಯಿತು. ಅಂದರೆ t ಈಕ್ವಲ್ ಟು ಎಷ್ಟಾಯಿತು -1 ಬರುತ್ತದೆ. ಇದನ್ನ ಇನ್ನೊಂದು ಯಾವ ಮೆಥಡಿಂದ ಬಳಸ್ಬೋದು ಅಂದರೆ, ಈಗ 5t - 3 ಈಕ್ವಲ್ ಟು 3t - 5 ಅಂತೇಳಿ ನಮ್ಮ ಸಮೀಕರಣವಿದೆ. ಇದನ್ನ ನಾನು ಇನ್ನೊಂದು ಮೆಥಡಿಂದ ಮಾಡ್ತಿದ್ದೀನಿ. 5t - 3t - 3 ಈಕ್ವಲ್ ಟು 3t - 5 - 3t. ಇಲ್ಲ ಏನು ಮಾಡಿದ್ದೀನಿ ಅಂದರೆ ಎರಡೂ ಕಡೆಯಿಂದ 3t ಅನ್ನು ಕಳೆದಿದ್ದೇನೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 5tದಾಗ 3t ಹೋದರೆ 2t ಆಯಿತು. ನೆಕ್ಸ್ಟ್ -3 ಈಕ್ವಲ್ ಟು ಇಲ್ಲಿ +3t -3t ಕ್ಯಾನ್ಸಲ್ ಆಗಿ -5 ಆಗುತ್ತದೆ. ಇವಾಗ ಈ 2t ಅನ್ನು ಇಲ್ಲೇ ಇಟ್ಕೋಣ. ಈ -3 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ -5 + 3 ಆಗುತ್ತದೆ. ಇವಾಗ 2t ಈಕ್ವಲ್ ಟು -5 + 3 ಅಂದರೆ -2 ಆಗುತ್ತದೆ. ಇವಾಗ ನೆಕ್ಸ್ಟು ಸಿಂಪ್ಲಿಫೈ ಮಾಡಿದರೆ 2 1 2 ಅಂದರೆ t ಈಕ್ವಲ್ ಟು -1 ಆಗುತ್ತದೆ. ಈ ಮೆಥಡ್ದಿಂದ ಬಳಸಿದ್ರೆ ನಮ್ದು t ಈಕ್ವಲ್ ಟು -1 ಬಂದಿದೆ. ಈ ಮೆಥಡ್ ಬಳಸಿದಾಗ t ಈಕ್ವಲ್ ಟು -1 ಬಂದಿದೆ. ನಿಮಗೆ ಈ ಮೆಥಡ್ ಈಸಿ ಆದರೆ ಈ ಮೆಥಡ್ ಬಳಸಿ, ಈ ಮೆಥಡ್ ಈಸಿ ಆದರೆ ಈ ಮೆಥಡನ್ನು ನೀವು ಬಳಸ್ಬೋದು. ಇವಾಗ ನಮ್ಮ ಉತ್ತರವನ್ನು ಪರೀಕ್ಷಿಸೋಣ. ತಾಳೆ ನೋಡುವಿಕೆ 5t - 3 ಈಕ್ವಲ್ ಟು 3t - 5 ಇದು ನಮ್ಮ ಸಮೀಕರಣವಾಗಿದೆ. ಇದರಲ್ಲಿ ನಾವು t ಬೆಲೆಯನ್ನು ಆದೇಶಿಸೋಣ. ಆವಾಗ 5 × -1 -ಗೆ -3 ಈಕ್ವಲ್ ಟು 3 t ಅಂದರೆ -1 -ಗೆ -5. ಇವಾಗ 5 × -1 ಅಂದರೆ -5 -3 ಈಕ್ವಲ್ ಟು 3 × -1 ಅಂದರೆ -3 -ಗೆ -5ಗೆ 5. ಇವಾಗ -5 - 3 ಅಂದರೆ -8 ಆಗುತ್ತೆ. ಈಕ್ವಲ್ ಟು -3 - 5 ಅಂದರೆ ಏನಾಗುತ್ತೆ -8 ಆಗುತ್ತದೆ. ಅಂದರೆ ಎರಡೂ ಕಡೆ ಸಮನಾದ ಉತ್ತರ ಬಂದಿದೆ. ಹಾಗಾಗಿ ಅಂದರೆ ನಾವು t ಈಕ್ವಲ್ ಟು -1 ಅನ್ನೋದು ನಮ್ಮ ಉತ್ತರ ಸರಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3. 5x + 9 ಈಕ್ವಲ್ ಟು 5 + 3x. ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಪರಿಹಾರ ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 5x + 9 ಈಕ್ವಲ್ ಟು 5 + 3x. ಇವಾಗ 5x ಈ ಕಡೆ ಇರುವ ಚರಾಕ್ಷರ ಏನಿದೆ 3x ಇದೆ. +3x ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ -3x ಆಗುತ್ತೆ. ಈಕ್ವಲ್ ಟು 5ಗೆ 5. ನೆಕ್ಸ್ಟ್ ಇದು +9 ನಾವು ಈ ಕಡೆ ತೊಗೊಂಡ್ರೆ -9 ಆಗುತ್ತದೆ. ಇವಾಗ ಈ 5x ದೊಳಗೆ 3x ಹೋದರೆ 2x ಉಳಿಯುತ್ತದೆ. ಈಕ್ವಲ್ ಟು 5 - 9 ಅಂದರೆ -4 ಆಗುತ್ತದೆ. ನೆಕ್ಸ್ಟು ಇಲ್ಲೇನಿದೆ ಗುಣಾಕಾರ ಇದೆ, 2 ಅನ್ನೋದು ಗುಣಾಕಾರವಿದೆ. ಈ ಗುಣಾಕಾರವನ್ನು ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ ಅಂದರೆ ಭಾಗಾಕಾರ ಆಗುತ್ತದೆ. ಹಾಗಾಗಿ x ಈಕ್ವಲ್ ಟು -4 / 2 ಆಗುತ್ತದೆ. ಇವಾಗ 2 1 2 2 4 ಅಂದರೆ x ಈಕ್ವಲ್ ಟು -2 ಆಗುತ್ತದೆ. ಇವಾಗ ಇದನ್ನ ನಾವು ಉತ್ತರವನ್ನು ತಾಳಿ ನೋಡೋಣ. ಸಮೀಕರಣ ಏನಿದೆ 5x + 9 ಈಕ್ವಲ್ ಟು 5 + 3x ಇದೆ. ಇದರಲ್ಲಿ ನಾವು x ಬೆಲೆಯನ್ನು ಆದೇಶಿಸೋಣ. 5 × x ಅಂದರೆ -2 + 9 ಈಕ್ವಲ್ ಟು 5 + 3x ಅಂದರೆ -2. ಇವಾಗ 5 × -2 ಅಂದರೆ -10 + 9 ಈಕ್ವಲ್ ಟು 5. ಈ +3 × -2 ಅಂದರೆ ಏನಾಗುತ್ತೆ -6 ಆಗುತ್ತೆ. ಹಾಗಾಗಿ ಇಲ್ಲಿ -6 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ -10 + 9 ಅಂದರೆ -1 ಆಗುತ್ತದೆ. ನೆಕ್ಸ್ಟು 5 - 6 ಅಂದರೆ -1 ಆಗುತ್ತದೆ. ಅಂದರೆ ನೀವು ನೋಡ್ಬೋದು ಇಲ್ಲಿ ಎರಡೂ ಕಡೆ ಉತ್ತರ ನಮ್ಮದು ಸೇಮ್ ಬಂದಿದೆ. ಹಾಗಾಗಿ x ಬೆಲೆ ಕರೆಕ್ಟ್ ಇದೆ, ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4.
4z ಪ್ಲಸ್ 3 ಈಕ್ವಲ್ ಟು 6 ಪ್ಲಸ್ 2z. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪರಿಹಾರ ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಂಡಿದ್ದೇನೆ. 4z ಪ್ಲಸ್ 3 ಈಕ್ವಲ್ ಟು 6 ಪ್ಲಸ್ 2z. ಇಲ್ಲಿ 4z, ಇಲ್ಲಿ ಚರಾಕ್ಷರ ಏನಿದೆ 2z ಇದೆ. ಈ 2z ಪ್ಲಸ್ 2z ಈ ಕಡೆ ತೊಗೊಂಡ್ರೆ ಮೈನಸ್ 2z ಆಗುತ್ತೆ. ಹಾಗಾಗಿ ಇಲ್ಲಿ ಮೈನಸ್ 2z ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಕ್ವಲ್ ಟು 6, ಇಲ್ಲಿ ಪ್ಲಸ್ 3 ಇದೆ, ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ. ನೆಕ್ಸ್ಟು 4z 2z ಹೋದರೆ 2z ಉಳಿಯುತ್ತದೆ. ಈಕ್ವಲ್ ಟು 6 ಒಳಗೆ 3 ಹೋದರೆ 3 ಉಳಿಯುತ್ತದೆ. ಇವಾಗ ಈ 2 ಅನ್ನೋದು ಇಲ್ಲಿ ಗುಣಾಕಾರವಿದೆ. ನಾವು ಈ ಕಡೆ ತೊಗೊಂಬಂದಾಗ ಗುಣಾಕಾರ ಇದ್ದದ್ದು ಭಾಗಾಕಾರ ಆಗುತ್ತೆ. ಹಾಗಾಗಿ z ಈಕ್ವಲ್ ಟು 3/2 ಆಗುತ್ತದೆ. ಇವಾಗ ಈ ಉತ್ತರವನ್ನು ನಾವು ಪರೀಕ್ಷಿಸೋಣ. ಇಲ್ಲಿ ಸಮೀಕರಣ ಏನಿದೆ 4z ಪ್ಲಸ್ 3 ಈಕ್ವಲ್ ಟು 6 ಪ್ಲಸ್ 2z ಇದೆ. ಈ ಸಮೀಕರಣದಲ್ಲಿ ನಾವು z ಬೆಲೆಯನ್ನು ಆದೇಶಿಸೋಣ. 4 ಇಂಟು z ಅಂದರೆ 3/2 ಪ್ಲಸ್ 3 ಈಕ್ವಲ್ ಟು 6 ಪ್ಲಸ್ 2 ಇಂಟು z ಅಂದರೆ 3/2. ಇವಾಗ ಇಲ್ಲಿ ನೋಡ್ಬೋದು 2 ಒಂದಲೇ 2, 2 ಎರಡಲೇ 4. ನೆಕ್ಸ್ಟ್ ಇಲ್ಲಿ ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ ನೋಡ್ಬೋದು 2 ಇಂಟು 3 ಅಂದರೆ 6 ಪ್ಲಸ್ಗೆ ಪ್ಲಸ್ 3ಗೆ 3 ಈಕ್ವಲ್ ಟು 6 ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗಿ ಎಷ್ಟಿದೆ 3 ಓದತಿ. ಹಾಗಾಗಿ 3 ಅಂತೇಳಿ ಬರ್ಕೊಂಡಿದ್ದೀನಿ. 6 ಪ್ಲಸ್ 3 ಅಂದರೆ 9 ಈಕ್ವಲ್ ಟು 6 ಪ್ಲಸ್ 3 ಅಂದರೆ 9. ಅಂದರೆ ಎರಡು ಕಡೆ ನಮ್ಮ ಉತ್ತರ ಸರಿಯಾಗಿ ಬಂದಿದೆ. ಹಾಗಾಗಿ z ಬೆಲೆ ಕೂಡ ಸರಿಯಾಗಿದೆ ಅಂತ ನಾವು ತಿಳ್ಕೊಬಹುದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5. 2x ಮೈನಸ್ 1 ಈಕ್ವಲ್ ಟು 14 ಮೈನಸ್ x. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪರಿಹಾರ ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 2x ಮೈನಸ್ 1 ಈಕ್ವಲ್ ಟು 14 ಮೈನಸ್ x. ಇವಾಗ ಇಲ್ಲಿ ಬಲಗಡೆ ಇರುವ ಚರಾಕ್ಷರವನ್ನು ನಾವು ಎಡಗಡೆ ತೊಗೊಂಬರೋಣ. 2x ಇಲ್ಲಿ ಮೈನಸ್ x ಇದೆ, ಈ ಕಡೆ ಬಂದರೆ ಪ್ಲಸ್ x ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 14, ಈ ಮೈನಸ್ 1 ಈ ಕಡೆ ತೊಗೊಂಬಂದರೆ ಪ್ಲಸ್ 1 ಆಗುತ್ತದೆ. ಇವಾಗ 2x ಮತ್ತು x ಅನ್ನು ಕೂಡಿಸಿದಾಗ 3x ಆಗುತ್ತದೆ. ಈಕ್ವಲ್ ಟು 14 ಪ್ಲಸ್ 1 ಅಂದರೆ 15. ಇವಾಗ ಇದು 3x ಅನ್ನೋದು ಇಲ್ಲಿ 3 ಅನ್ನೋದು ಗುಣಾಕಾರವಿದೆ. ನಾವು ಈ ಕಡೆ ತೊಗೊಂಬಂದರೆ ಏನಾಗುತ್ತೆ ಅಂದರೆ ಗುಣಾಕಾರ ಇದ್ದದ್ದು ಭಾಗಾಕಾರ ಆಗುತ್ತದೆ. ಹಾಗಾಗಿ x ಈಕ್ವಲ್ ಟು 15/3 ಆಗುತ್ತದೆ. ಇಲ್ಲಿ 3 ಒಂದಲೇ 3, 3 5 15 ಅಂದರೆ x ಈಕ್ವಲ್ ಟು 15 ಆಗುತ್ತದೆ. ಈ ಉತ್ತರವನ್ನು ನಾವು ಪರೀಕ್ಷಿಸೋಣ. ಸಮೀಕರಣ ಏನಿದೆ 2x ಮೈನಸ್ 1 ಈಕ್ವಲ್ ಟು 14 ಮೈನಸ್ x. ಇವಾಗ x ಬೆಲೆಯನ್ನು ಆದೇಶಿಸೋಣ. 2 ಇಂಟು x ಅಂದರೆ 5 ಮೈನಸ್ 1 ಈಕ್ವಲ್ ಟು 14 ಮೈನಸ್ x ಅಂದರೆ 5. 2 5 10 ಮೈನಸ್ಗೆ ಮೈನಸ್ಸು 1ಗೆ 1 ಈಕ್ವಲ್ ಟು 14ರಲ್ಲಿ 5 ಹೋದರೆ 9 ಆಯಿತು. ನೆಕ್ಸ್ಟ್ ಇಲ್ಲಿ 10ರಲ್ಲಿ 1 ಹೋದರೆ 9 ಈಕ್ವಲ್ ಟು 9. ಅಂದರೆ ಎರಡು ಕಡೆ 9 ಸೇಮ್ ಬಂದಿದೆ. ಅಂದರೆ ನಮ್ಮ ಉತ್ತರ x ಈಕ್ವಲ್ ಟು 5 ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6. 8x ಪ್ಲಸ್ 4 ಈಕ್ವಲ್ ಟು 3 ಇಂಟು ಬ್ರೆಕೆಟ್ x ಮೈನಸ್ 1 ಬ್ರೆಕೆಟ್ ಕ್ಲೋಸ್ ಪ್ಲಸ್ 7. ಇದು ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪರಿಹಾರ ಮೊದಲು ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 8x ಪ್ಲಸ್ 4 ಈಕ್ವಲ್ ಟು 3 ಇಂಟು ಬ್ರೆಕೆಟ್ x ಮೈನಸ್ 1 ಬ್ರೆಕೆಟ್ ಕ್ಲೋಸ್ ಪ್ಲಸ್ 7. ಮೊದಲಿಗೆ ನಾವು ಈ ಬ್ರೆಕೆಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 8x ಪ್ಲಸ್ 4 ಈಕ್ವಲ್ ಟು ಈ 3 ಇದಕ್ಕೆ ಗುಣಿಸೋಣ. 3 ಇಂಟು x ಅಂದರೆ 3x ಮೈನಸ್ಗೆ ಮೈನಸ್ಸು 3 ಇಂಟು 1 ಅಂದರೆ 3 ಪ್ಲಸ್ 7. ಇವಾಗ 8x ಪ್ಲಸ್ 4 ಈಕ್ವಲ್ ಟು 3x ಮೈನಸ್ 3 ಪ್ಲಸ್ 7 ಅಂದರೆ ಪ್ಲಸ್ 4 ಆಗುತ್ತದೆ. ಇವಾಗ ಈ ಚರಾಕ್ಷರವನ್ನು ನಾವು ಈ ಕಡೆ ತೊಗೊಂಬರೋಣ, ಈ ಸ್ಥಿರಾಂಕವನ್ನು ಈ ಕಡೆ ಕಳಿಸೋಣ. ಇವಾಗ 8x ಇದು ಪ್ಲಸ್ 3x ಇದೆ, ಈ ಕಡೆ ಬಂದರೆ ಮೈನಸ್ 3x ಆಗುತ್ತೆ. ಈಕ್ವಲ್ ಟು 4ಕ್ಕೆ 4 ಈ ಪ್ಲಸ್ 4 ಇದ್ದದ್ದು ಈ ಕಡೆ ಬಂದರೆ ಮೈನಸ್ 4 ಆಗುತ್ತದೆ. ಇವಾಗ 8x ಒಳಗೆ 3x ಹೋದರೆ 5x ಆಗುತ್ತದೆ. ಈಕ್ವಲ್ ಟು
4 ಮೈನಸ್ 4 ಅಂದರೆ 0. ನೆಕ್ಸ್ಟ್ ಇವಾಗ ಇಲ್ಲೇನಿದೆ 5 ಅನ್ನೋದು ಗುಣಾಕಾರವಿದೆ, ಈ ಕಡೆ ಬಂದರೆ ಏನಿದೆ ಗುಣಾಕಾರ ಇದ್ದದ್ದು ಭಾಗಾಕಾರ ಆಗುತ್ತದೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 5 ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು, ನಾವು ಯಾವುದೇ 0 ಅನ್ನು ನಾವು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಮ ಉತ್ತರ ಏನಿರ್ತತಿ ಯಾವಾಗಲೂ 0ನ ಬರುತ್ತದೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು 0 ಆಗುತ್ತದೆ. ಇವಾಗ ನಾವು ನಮ್ಮ ಉತ್ತರವನ್ನು ಪರೀಕ್ಷಿಸೋಣ. ಕೊಟ್ಟಂಥ ಸಮೀಕರಣವೇನಿದೆ 8x ಪ್ಲಸ್ 4 ಈಕ್ವಲ್ ಟು 3 ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ 1 ಬ್ರೆಕೆಟ್ ಕ್ಲೋಸ್ ಪ್ಲಸ್ 7 ಇದೆ. ಇದರಲ್ಲಿ ನಾವು ಎಕ್ಸ್ ಬೆಲೆಯನ್ನು ಆದೇಶಿಸೋಣ. 8 ಇಂಟು ಎಕ್ಸ್ ಅಂದರೆ 0 ಪ್ಲಸ್ 4 ಈಕ್ವಲ್ ಟು 3 ಇಂಟು ಬ್ರೆಕೆಟ್ ಎಕ್ಸ್ ಅಂದರೆ 0 ಮೈನಸ್ 1 ಪ್ಲಸ್ 7 ಆಗುತ್ತದೆ. ಇವಾಗ 8 ಇಂಟು 0 ಅಂದರೆ 0 ಪ್ಲಸ್ 4 ಈಕ್ವಲ್ ಟು 3 ಇಂಟು 0 ಮೈನಸ್ 1 ಅಂದರೆ ಮೈನಸ್ 1 ಪ್ಲಸ್ 7. 0 ಪ್ಲಸ್ 4 ಅಂದರೆ 4 ಈಕ್ವಲ್ ಟು 3 ಇಂಟು ಮೈನಸ್ 1 ಅಂದರೆ ಮೈನಸ್ 3 ಪ್ಲಸ್ 7 ಆಗುತ್ತೆ. ನೆಕ್ಸ್ಟು 4ಕ್ಕೆ 4 ಈಕ್ವಲ್ ಟು ಮೈನಸ್ 3 ಪ್ಲಸ್ 7 ಅಂದರೆ 4 ಅಂದರೆ 4 ಈಕ್ವಲ್ ಟು 4. ನಮ್ಮ ಉತ್ತರ ಸಮನಾಗಿದೆ. ಅಂದರೆ ಎಕ್ಸ್ ಈಕ್ವಲ್ ಟು 0 ಅನ್ನೋದು ಕೂಡ ನಮ್ಮ ಉತ್ತರ ಸರಿಯಾಗಿದೆ ಅಂತೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7. ಎಕ್ಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 5 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 10. ಇದನ್ನು ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಪರಿಹಾರ. ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. ಎಕ್ಸ್ ಈಕ್ವಲ್ ಟು 4 ಡಿವೈಡ್ ಬೈ 5 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 10. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 5 ಅನ್ನೋದೇನಿದೆ ಭಾಗಾಕಾರದಲ್ಲಿದೆ. ಈ ಭಾಗಾಕಾರ ಇದ್ದದನ್ನು ನಾವು ಈ ಕಡೆ ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಅದು ಗುಣಾಕಾರ ಆಗುತ್ತದೆ. ಅಂದರೆ 5ಅನ್ನು ನಾವು ಎಕ್ಸ್ಗೆ ಗುಣಿಸಿದಾಗ ಏನಾಗುತ್ತೆ ಅಂದರೆ 5x ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 4 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 10 ಆಗುತ್ತದೆ. ಇವಾಗ ನೆಕ್ಸ್ಟು 5x ಈಕ್ವಲ್ ಟು ಈ 4ಅನ್ನು ಎಕ್ಸ್ ಪ್ಲಸ್ 10ಗೆ ಗುಣಿಸಿದಾಗ 4x ಪ್ಲಸ್ 40 ಆಗುತ್ತದೆ. ಇವಾಗ ಇಲ್ಲಿ 4x ಅನ್ನೋದೊಂದು ಚರಾಕ್ಷರವಿದೆ. ಇದನ್ನು ನಾವು ಈ ಕಡೆ ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಇದು ಪ್ಲಸ್ ಇದೆ, ಈ ಕಡೆ ತಂದರೆ ಮೈನಸ್ ಆಗುತ್ತೆ. ಅಂದರೆ 5x ಮೈನಸ್ 4x ಆಗುತ್ತದೆ. ನೆಕ್ಸ್ಟ್ ಈಕ್ವಲ್ ಟು 40. 5xದೊಳಗೆ 4x ಹೋದರೆ 1x ಹೋಯಿತು. ನೆಕ್ಸ್ಟ್ ಈಕ್ವಲ್ ಟು ಏನಿದೆ 40 ಇದೆ. ಅಂದರೆ ನಮ್ಮ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು 40 ಆಗುತ್ತದೆ. ಇವಾಗ ಈ ಬೆಲೆಯನ್ನು ನಾವು ಸರಿ ಇದೆಯೋ ಇಲ್ಲೋ ಅಂಥೇಳಿ ನೋಡೋಣ. ಎಕ್ಸ್ ಈಕ್ವಲ್ ಟು ಸಮೀಕರಣ ಏನಿದೆ ಎಕ್ಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 5 ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ 10 ಇದೆ. ಇವಾಗ ಈ ಸಮೀಕರಣದಲ್ಲಿ ನಾವು ಬಂದಂತಹ ಎಕ್ಸ್ ಬೆಲೆಯನ್ನು ಆದೇಶಿಸೋಣ. ಎಕ್ಸ್ ಅಂದರೆ 40 ಈಕ್ವಲ್ ಟು 4 ಡಿವೈಡೆಡ್ ಬೈ 5 ಇಂಟು ಬ್ರೆಕೆಟ್ ಎಕ್ಸ್ ಅಂದರೆ 40 ಪ್ಲಸ್ 10. ಇವಾಗ 40 ಈಕ್ವಲ್ ಟು 4 ಡಿವೈಡೆಡ್ ಬೈ 5 40 ಪ್ಲಸ್ 10 ಅಂದರೆ 50. ಇವಾಗ 5 ಒಂದಲೇ 5 5 ಹತ್ತಲೇ 50. ನೆಕ್ಸ್ಟು 40 ಈಕ್ವಲ್ ಟು 4 ಇಂಟು 10 ಅಂದರೆ 40. ಅಂದರೆ ಇಲ್ಲಿ ನೀವು ನೋಡ್ಬೋದು ಎರಡೂ ಕಡೆ ಏನು ಬಂದಿದೆ ಸಮನಾದ ಉತ್ತರ ಬಂದಿದೆ. ಹಾಗಾಗಿ ನಮ್ಮ ಉತ್ತರ ಎಕ್ಸ್ ಈಕ್ವಲ್ ಟು 40 ಅನ್ನೋದೇನಿದೆ ಸರಿಯಾದ ಬೆಲೆ ಆಗಿದೆ. ಇವಾಗ ಪ್ರಶ್ನೆ ಸಂಖ್ಯೆ 8. 2x ಡಿವೈಡೆಡ್ ಬೈ 3 ಪ್ಲಸ್ 1 ಈಕ್ವಲ್ ಟು 7x ಡಿವೈಡೆಡ್ ಬೈ 15 ಪ್ಲಸ್ 3. ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಪರಿಹಾರ. ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 2x ಡಿವೈಡೆಡ್ ಬೈ 3 ಪ್ಲಸ್ 1 ಈಕ್ವಲ್ ಟು 7x ಡಿವೈಡೆಡ್ ಬೈ 15 ಪ್ಲಸ್ 3. ಇಲ್ಲಿ ನಾವು ಮೊದಲು ಈ 3ಅನ್ನು ಈ ಒಂದು ಇದ್ರೊಳಗೆ ಎಡಭಾಗದಲ್ಲಿ ಇದು ಬಲಭಾಗ ಇದು ಎಡಭಾಗ ಇರುತ್ತದೆ. ಇಲ್ಲಿ ಎಡಭಾಗದಲ್ಲಿ ನಾವು LCM 3ಅನ್ನು ತೆಗೆಯೋಣ. ಅವಾಗ ಏನಾಗುತ್ತೆ ಅಂದರೆ 2x ಪ್ಲಸ್ 3 ಡಿವೈಡೆಡ್ ಬೈ 3 ಆಗುತ್ತದೆ. ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಬಲಗಡೆ ಏನು ಮಾಡಬೇಕು 15ಅನ್ನು ನಾವು LCM ತೆಗೆದಾಗ 7x ಪ್ಲಸ್ 45 ಡಿವೈಡೆಡ್ ಬೈ 15 ಆಗುತ್ತದೆ. ಅಂದರೆ ಇಲ್ಲಿ ಓರೆ ಗುಣಾಕಾರ ಮಾಡಬೇಕು ಅಷ್ಟೇ. 3 ಇಂಟು 1 ಅಂದರೆ 3 ಡಿವೈಡೆಡ್ ಬೈ 3 ಆಗುತ್ತೆ. ನೆಕ್ಸ್ಟು 15 ಇಂಟು 3 ಅಂದರೆ 45 ಡಿವೈಡೆಡ್ ಬೈ 15 ಆಗುತ್ತದೆ. ಇವಾಗ ಇಲ್ಲಿ ನಾವು ಇದನ್ನು ಓರೆ ಗುಣಾಕಾರ ಮಾಡಿದಾಗ ಇದು 15 ಇದಕ್ಕೆ ಗುಣಾಕಾರ ಆಗುತ್ತೆ. ನೆಕ್ಸ್ಟ್ 3 ಅನ್ನೋದು ಇದಕ್ಕೆ ಗುಣಾಕಾರವಾಗುತ್ತದೆ. ಆವಾಗ 15 ಇಂಟು ಬ್ರೆಕೆಟ್ 2x ಪ್ಲಸ್ 3 ಈಕ್ವಲ್ ಟು 3 ಇಂಟು ಬ್ರೆಕೆಟ್ 7x ಪ್ಲಸ್ 45 ಆಗುತ್ತದೆ. ಇವಾಗ 15ಅನ್ನು ಇದಕ್ಕೆ ಮತ್ತು 3ಅನ್ನು ಇದಕ್ಕೆ ನಾವು ಗುಣಿಸಬೇಕು.
ಗುಣಿಸಿದಾಗ ಏನಾಗುತ್ತೆ ಅಂದರೆ 30x ಪ್ಲಸ್ 45 ಈಕ್ವಲ್ ಟು 21x ಪ್ಲಸ್ 135 ಆಗುತ್ತದೆ. ಇವಾಗ ಈ ಚರಾಕ್ಷರವನ್ನು ನಾವು ಈ ಕಡೆ ತುಂಬಿದಾಗ ಇದು ಪ್ಲಸ್ ಇದೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅಂದರೆ 30x ಮೈನಸ್ 21x ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 135, ಇಲ್ಲಿ ಪ್ಲಸ್ 45 ಇದೆ, ಈ ಕಡೆ ಬಂದರೆ ಮೈನಸ್ 45 ಆಗುತ್ತದೆ. ಇವಾಗ 30xದೊಳಗೆ 21xನ್ನು ಕಳೆದರೆ ನಮಗೆ 9x ಬರುತ್ತದೆ. ನೆಕ್ಸ್ಟ್ ಈಕ್ವಲ್ ಟು 135ರಲ್ಲಿ 45 ಹೋದರೆ 90 ಉಳಿಯುತ್ತದೆ. ಇವಾಗ ಇಲ್ಲಿ 9 ಅನ್ನೋದೇನಿದೆ ಗುಣಾಕಾರದಲ್ಲಿದೆ. ಈ ಗುಣಾಕಾರವನ್ನು ನಾವು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಭಾಗಾಕಾರ ಆಗುತ್ತದೆ. ಹಾಗಾಗಿ x ಈಕ್ವಲ್ ಟು 90 ಡಿವೈಡೆಡ್ ಬೈ 9 ಆಗುತ್ತೆ. ಇಲ್ಲಿ 9 ಒಂದಲೇ 9, 9 ಹತ್ತಲೇ 90, ಅಂದರೆ x ಈಕ್ವಲ್ ಟು ಎಷ್ಟಾಯಿತು 10 ಆಯಿತು. ಈ ನಮ್ಮ ಉತ್ತರವನ್ನು ನಾವು ಸರಿ ಇದೆ ಇಲ್ಲವೋ ಅಂತೇಳಿ ಪರೀಕ್ಷಿಸೋಣ. ತಾಳೆ ನೋಡುವಿಕೆಯ ಮೂಲಕ ನಾವು ಪರೀಕ್ಷಿಸೋಣ. ಸಮೀಕರಣ ಏನಿದೆ 2x ಡಿವೈಡೆಡ್ ಬೈ 3 ಪ್ಲಸ್ 1 ಈಕ್ವಲ್ ಟು 7x ಡಿವೈಡೆಡ್ ಬೈ 15 ಪ್ಲಸ್ 3. ಈ ಒಂದು ಸಮೀಕರಣದಲ್ಲಿ ನಮ್ಮ ಉತ್ತರವನ್ನು ಆದೇಶಿಸೋಣ. 2 ಇಂಟು x ಅಂದರೆ 10 ಡಿವೈಡೆಡ್ ಬೈ 3 ಪ್ಲಸ್ 1 ಈಕ್ವಲ್ ಟು 7 ಇಂಟು x ಅಂದರೆ 10 ಡಿವೈಡೆಡ್ ಬೈ 15 ಪ್ಲಸ್ 3. ಇಲ್ಲಿ 2 ಇಂಟು 10 ಅಂದರೆ 20 ಡಿವೈಡೆಡ್ ಬೈ 3 ಪ್ಲಸ್ಗೆ ಪ್ಲಸ್ 1ಗೆ 1 ಈಕ್ವಲ್ ಟು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಭಾಗಾಕಾರ ಆಗುತ್ತೆ. 5 2 10, 5 3 15. ನೆಕ್ಸ್ಟ್ ಇಲ್ಲಿ ಏನು ಹೋಯ್ತಂದರೆ 7 ಇಂಟು 2 ಅಂದರೆ 14 ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ 3 ಇದೆ, 3 ಪ್ಲಸ್ 3. ಇವಾಗ ಮತ್ತೆ ಇದನ್ನ ಓರೆ ಗುಣಾಕಾರ ಇಲ್ಲಿ ಮಾಡೋಣ. ಓರೆ ಗುಣಾಕಾರ ಅಥವಾ LCM ತೆಗೆಯೋಣ. ಅವಾಗ ಏನಾಗುತ್ತೆ ಅಂದರೆ 20 ಪ್ಲಸ್ 3 ಡಿವೈಡ್ ಬೈ 3 ಈಕ್ವಲ್ ಟು ಇಲ್ಲಿ ಕೂಡ ಸೇಮ್ ಇದೆ 3 ಇದೆ, ಇದು 3ನ್ನು ಈ ಕಡೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ 14 ಪ್ಲಸ್ 9 ಡಿವೈಡೆಡ್ ಬೈ 3 ಆಗುತ್ತದೆ. 20 ಪ್ಲಸ್ 3 ಅಂದರೆ 23, ಛೇದದಲ್ಲಿ ಏನಿದೆ 3 ಇದೆ, ಹಾಗಾಗಿ ಡಿವೈಡೆಡ್ ಬೈ 3 ಈಕ್ವಲ್ ಟು 14 ಪ್ಲಸ್ 9 ಅಂದರೆ 23, ಛೇದದಲ್ಲಿ 3 ಇದೆ, ಹಾಗಾಗಿ 3 ಆಯಿತು. ಇಲ್ಲಿ ನೋಡ್ಬೋದು ಎರಡೂ ಕಡೆ ನಮ್ಮ ಉತ್ತರ ಏನಿದೆ ಸರಿಯಾಗಿದೆ, ಸಮನಾಗಿದೆ. ಹಾಗಾಗಿ x ಬೆಲೆ 10 ಅನ್ನೋದು ನಮ್ಮದು ಉತ್ತರ ಸರಿಯಾದ ಉತ್ತರವಾಗಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9. 2y ಪ್ಲಸ್ 5 ಡಿವೈಡೆಡ್ ಬೈ 3 ಈಕ್ವಲ್ ಟು 26 ಡಿವೈಡೆಡ್ ಬೈ 3 ಮೈನಸ್ y. ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಪರಿಹಾರ ಮೊದಲು ಕೊಟ್ಟಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ. 2y ಪ್ಲಸ್ 5 ಡಿವೈಡ್ ಬೈ 3 ಈಕ್ವಲ್ ಟು 26 ಡಿವೈಡ್ ಬೈ 3 ಮೈನಸ್ 7. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡಿವೈಡ್ ಬೈ 3 ಇದೆ, ಇಲ್ಲಿ ಕೂಡ ಡಿವೈಡೆಡ್ ಬೈ 3 ಇದೆ. ಇಲ್ಲಿ ನಾವು ಎರಡೂ ಕಡೆ ಏನು ಮಾಡಬೇಕಂದ್ರೆ 3ನ್ನು ನಾವು LCM ತಗೋಬೇಕು, ಅಥವಾ ಇದನ್ನ 3ನ್ನು ನಾವು ಓರೆ ಗುಣಾಕಾರ ಮಾಡಬೇಕಾಗತ್ತೆ. ಇಲ್ಲಿ 2 ಇಂಟು 3 ಅಂದರೆ 6, ಇಲ್ಲಿ y ಇದೆ, y ಆಗುತ್ತೆ ಅಂದರೆ 6y ಪ್ಲಸ್ 5 ಡಿವೈಡೆಡ್ ಬೈ 3 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು ಈ 3ನ್ನು ಈ ಕಡೆ ಗುಣಿಸಿದಾಗ ಏನಾಗುತ್ತೆ ಅಂದರೆ 26 ಮೈನಸ್ 3y ಡಿವೈಡೆಡ್ ಬೈ 3 ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಛೇದದಲ್ಲಿ ಇಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ, ಹಾಗಾಗಿ ಇದು 3 ಈ 3 ಕ್ಯಾನ್ಸಲ್ ಆಗಿ ಏನು ಉಳಿತೈತೆ ಅಂದರೆ 6y ಪ್ಲಸ್ 5 ಈಕ್ವಲ್ ಟು 26 ಮೈನಸ್ 3y ಉಳಿಯುತ್ತದೆ. ಇವಾಗ ಈ ಚರಾಕ್ಷರವಿರುವ ಮೈನಸ್ 3y ಅನ್ನು ನಾವು ಈ ಕಡೆ ತೊಗೊಂಡಾಗ ಏನಾಯ್ತು ಅಂದರೆ ಪ್ಲಸ್ 3y ಆಗುತ್ತದೆ. ಅಂದರೆ 6y ಪ್ಲಸ್ 3y ಆಗುತ್ತದೆ ಈಕ್ವಲ್ ಟು 26. ಈ ಪ್ಲಸ್ 5ನ್ನು ನಾವು ಈ ಕಡೆ ತೊಗೊಂಡಾಗ ಮೈನಸ್ 5 ಆಗುತ್ತದೆ. ಇವಾಗ 6y ಪ್ಲಸ್ 3y ಮಾಡಿದಾಗ 9y ಆಗುತ್ತೆ ಈಕ್ವಲ್ ಟು 26 ಒಳಗೆ 5 ತೆಗೆದ್ರೆ 21 ಉಳಿಯುತ್ತದೆ. ಇವಾಗ ಇಲ್ಲಿ 9 ಅನ್ನೋದು y 9 ಇಂಟು y ಇದೆ, ಗುಣಾಕಾರದಲ್ಲಿದೆ. ಈ ಗುಣಾಕಾರವಿದ್ದದನ್ನು ನಾವು ಈ ಕಡೆ ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಭಾಗಾಕಾರ ಆಗುತ್ತದೆ. ಹಾಗಾಗಿ y ಈಕ್ವಲ್ ಟು 21 ಡಿವೈಡೆಡ್ ಬೈ 9 ಆಗುತ್ತದೆ. ಇವಾಗ ಇಲ್ಲಿ ಇದನ್ನ ಭಾಗಿಸೋಣ. 3ರಿಂದ ಭಾಗ ಆಗುತ್ತೆ, 3 3 9, 3 7 21, ಅಂದರೆ y ಈಕ್ವಲ್ ಟು 7 ಡಿವೈಡೆಡ್ ಬೈ 3 ಬರುತ್ತದೆ. ಈ y ಬೆಲೆ ನಮ್ಮದು ಕರೆಕ್ಟ್ ಇದೆ ಇಲ್ವ ಅಂತೇಳಿ ತಾಳೆ ನೋಡೋಣ. ಮೊದಲು ಕೊಟ್ಟಂಥ ಇಲ್ಲಿ ಸಮೀಕರಣವನ್ನು ಬರೆದುಕೊಳ್ಳೋಣ. ಈ ಒಂದು ಸಮೀಕರಣದಲ್ಲಿ y ಬೆಲೆಯನ್ನು ಆದೇಶಿಸೋಣ. 2 ಇಂಟು y ಅಂದರೆ 7 ಡಿವೈಡೆಡ್ ಬೈ 3
ಪ್ಲಸ್ 5/3 ಈಕ್ವಲ್ ಟು 26/3 ಮೈನಸ್ 7 ಅಂದರೆ y ಅಂದರೆ 7/3. ಇವಾಗ ಇಲ್ಲಿ 2 × 7 ಅಂದರೆ 14/3 ಪ್ಲಸ್ 5/3 ಈಕ್ವಲ್ ಟು ಇಲ್ಲಿ ನೋಡ್ಬೋದು ಛೇದದಲ್ಲಿದೆ 3 ಸಮನಾಗಿದೆ. ಹಾಗಾಗಿ ಇಲ್ಲಿ ನಾವು ಇದನ್ನು ಡೈರೆಕ್ಟಾಗಿ ಕಳಿಬೋದು. ಅಂದರೆ ಇದು ಯಾವ ರೀತಿ ಬರ್ಕೋಬೋದು ಅಂದರೆ 26 - 7/3 ಅಂತೇಳಿ ಬರ್ಕೋಬೋದು. ನೆಕ್ಸ್ಟು ಇಲ್ಲಿ ಕೂಡ ಇಲ್ಲಿ ನೀವು ನೋಡ್ಬೋದು ಎರಡೂ ಕಡೆ ಛೇದದಲ್ಲಿ 3 ಇದೆ. ಇದನ್ನು ಕೂಡ ನಾವು ಡೈರೆಕ್ಟಾಗಿ ಕೂಡಿಸ್ಬೋದು. ಇದನ್ನು ಯಾವ ರೀತಿ ಬರ್ಕೋದಂದರೆ 14 + 5/3 ಆಗುತ್ತೆ ಈಕ್ವಲ್ ಟು 26 ಒಳಗೆ 7 ಹೋದರೆ ಏನಾಗುತ್ತೆ 19 ಆಗುತ್ತೆ. ನೆಕ್ಸ್ಟು ಛೇದದಲ್ಲಿ 3 ಇದೆ, ಹಾಗಾಗಿ /3 ಆಗುತ್ತದೆ. ಇವಾಗ 14 + 5 ಅಂದರೆ 19, ಛೇದದಲ್ಲಿ ಏನಿದೆ 3 ಇದೆ, ಹಾಗಾಗಿ /3 ಆಗುತ್ತೆ ಈಕ್ವಲ್ ಟು ಏನಿದೆ 19/3. ಇಲ್ಲಿ ನೋಡ್ಬೋದು ಎರಡೂ ಕಡೆ ಸಮನಾದ ಉತ್ತರ ಬಂದಿದೆ. ಹಾಗಾಗಿ ನಮ್ಮ y ಬೆಲೆ ಏನಿದೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. 3m = 5m - 8/5. ಈ ಸಮೀಕರಣವನ್ನು ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಪರಿಹಾರ: ಮೊದಲು ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. 3m = 5m - 8/5. ಈ 5m ಅನ್ನು ನಾವು ಈ ಕಡೆ ತುಂಬಿದಾಗ ಏನಾಗುತ್ತೆ ಅಂದರೆ ಇದು ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಹಾಗಾಗಿ 3m - 5m ಆಗುತ್ತೆ ಈಕ್ವಲ್ ಟು -8/5 ಆಗುತ್ತದೆ. ಇವಾಗ 3m - 5m ಮಾಡಿದಾಗ ನಮಗೆ -2m ಬರುತ್ತದೆ ಈಕ್ವಲ್ ಟು -8/5 ಆಗುತ್ತದೆ. ಈ ಮೈನಸ್ಸು ಕ್ಯಾನ್ಸಲ್ ಆಗುತ್ತಾ. ಇಲ್ಲಿ 2 ಅನ್ನೋದು ಏನಿದೆ ಇಲ್ಲಿ ಗುಣಾಕಾರದಲ್ಲಿದೆ. ಈ ಗುಣಾಕಾರ ಇದ್ದದ್ದು ಈ ಕಡೆ ಬಂದಾಗ ಏನಾಗುತ್ತೆ ಅಂದರೆ ಭಾಗಾಕಾರ ಆಗುತ್ತೆ. ಹಾಗಾಗಿ m = ಏನಾಗುತ್ತೆ ಅಂದರೆ 8/5 × 2 ಆಗುತ್ತದೆ. ಇವಾಗ ಇಲ್ಲಿ ಭಾಗಿಸೋಣ. 2 × 1 = 2, 2 × 4 = 8. ಅಂದರೆ m ಬೆಲೆ ಏನಾಯಿತು m = 4/5 ಬರುತ್ತದೆ. ಈ m ಬೆಲೆಯನ್ನು ನಾವು ಸರಿಯಿದೆ ಇಲ್ಲೋ ಅಂಥೇಳಿ ಪರೀಕ್ಷಿಸೋಣ. ಮೊದಲು ಕೊಟ್ಟಂಥ ಸಮೀಕರಣವನ್ನು ಬರೆದುಕೊಳ್ಳೋಣ. ಈ ಸಮೀಕರಣದಲ್ಲಿ ನಮ್ಮ m ಬೆಲೆಯನ್ನು ಆದೇಶಿಸಿದಾಗ 3 × 4/5 = 5 × 4/5 - 8/5 ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು 3 × 4 ಅಂದರೆ 12/5 = 5 × 4 ಅಂದರೆ 20/5 - 8/5 ಆಗುತ್ತದೆ. ನೆಕ್ಸ್ಟು 12/5 = ಇಲ್ಲಿ ಛೇದದಲ್ಲಿ ನೋಡ್ಬೋದು ನೀವು ಎರಡೂ ಕಡೆ ಏನಿದೆ 5 ಅಂತೇಳಿ ಸಮನಾಗಿದೆ. ಹಾಗಾಗಿ ಇದನ್ನ ನಾವು ಡೈರೆಕ್ಟಾಗಿ ಕಳಿಬೋದು. ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ 20 - 8/5 ಅಂತೇಳಿ ಬರ್ಕೋಬೇಕು. ಇವಾಗ ನೆಕ್ಸ್ಟು ಈ 20ರಲ್ಲಿ 8 ಹೋದರೆ 12 ಇತ್ತು. ಛೇದದಲ್ಲಿ ಎಷ್ಟಿದೆ 5 ಇದೆ, ಹಾಗಾಗಿ 5 ಅಂತ ಬರ್ಕೊಂಡಿದ್ದೀನಿ. ಅಂದರೆ ಏನಾಯಿತು 12/5 = 12/5 ಆಯಿತು. ಅಂದರೆ ಎರಡೂ ಕಡೆ ಉತ್ತರ ಸಮನಾಗಿ ಬಂದಿದೆ. ಅಂದರೆ m = 4/5 ಅನ್ನೋದು ಕೊಟ್ಟಂಥ ಸಮೀಕರಣದ m ಬೆಲೆ ಆಗಿರುತ್ತದೆ. ಇಲ್ಲಿಗೆ ಅಭ್ಯಾಸ 2.1 ಮುಕ್ತಾಯವಾಯಿತು. ಈ ಪೂರ್ತಿ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ನೀವು ಯಾರು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.